ನಮಸ್ಕಾರ, ಇದು ನಮ್ಮ ರಣಬೇರಿ ನ್ಯೂಸ್. ಅಂಬೇಡ್ಕರ್ ಕ್ಯಾರವನ್ ದ್ವಿಭಾಷಾ ಮಾಸಪತ್ರಿಕೆಯ ದಶಮಾನೋತ್ಸವದ ಕಾರ್ಯಕ್ರಮವನ್ನು ನಗರದ ಕರ್ನಾಟಕ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಿಶ್ವ ಮೈತ್ರಿ ಬುದ್ಧವಿಹಾರ ಮೈಸೂರಿನ ಪೂಜ್ಯ ಡಾಕ್ಟರ್ ಕಲ್ಯಾಣಸಿರಿ ಬಂತೇಜಿಯವರು ವಹಿಸಿದ್ದರು. ಅಂಬೇಡ್ಕರ್ ಕ್ಯಾರವನ್ ಪತ್ರಿಕೆಯ ದಶಮಾನೋತ್ಸವದ ಸಂಭ್ರಮದ ಕುರಿತು ಯಮದೂರು ಸಿದ್ದರಾಜರವರು ಮಾತನಾಡಿದರು. ಅಂಥವರು ಈ ಸಂಸ್ಥೆಯ ಅಧ್ಯಕ್ಷರು 15-20 ವರ್ಷ ಆಗಿದ್ದಾರೆ. ನಾವು ಅವ್ರ ಹತ್ರ ಅನೇಕ ವಿಚಾರಧಾರೆಗಳನ್ನು ಕಲ್ತಿದ್ದೀವಿ. ಅದೇ ರೀತಿ ನಿಮ್ಮ ಇದರಲ್ಲೂ ಕೂಡ ನಾನು ಕಲ್ತ್ಕೊಂಡಿದ್ದೀನಿ. ಮತ್ತು ನಮ್ಮ ಕಲ್ಯಾಣಸಿರಿ ಬಂತೇಜಿಯವರು ಅವರು ಡಾಕ್ಟರೇಟ್ ಪದವಿಯನ್ನು ತಗೊಂಡ್ರು ನಮ್ಮ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಿಂದ. ಅವರು ಅನೇಕ ಪದ್ಯಗಳನ್ನ ಬರೀತಾರೆ ನಮ್ಮ ಅಂಬೇಡ್ಕರ್ ಕ್ಯಾರವನ್ ಪತ್ರಿಕೆಗೆ. ಈ ಒಂದು ಇಶ್ಯೂನಲ್ಲೂ ಕೂಡ ಬರೆದಿದ್ದಾರೆ. ಬೆಳಗುತ್ತಿದೆ ಭಾರತ ರತ್ನ ಡಾಕ್ಟರ್ ಅಂಬೇಡ್ಕರ್ ಅಂತ ಬರೆದಿದ್ದಾರೆ. ಇಂತಹ ಕೆಲಸಗಳನ್ನೆಲ್ಲ ನಾವು ಅಂಬೇಡ್ಕರ್ ಕ್ಯಾರವನ್ ಪತ್ರಿಕೆಗೆ ದ್ವಿಭಾಷಾ ಮಾಸ ಪತ್ರಿಕೆ ಇದೆ. ಸುಮಾರು 10 ವರ್ಷಗಳ ಕಾಲ ಅದನ್ನು ನಮ್ಮ ಬುದ್ದೇಗೌಡರಿಗೆ ನಾನು ಧನ್ಯವಾದ ಹೇಳಬೇಕು. 10 ವರ್ಷ ಒಂದು ಪುಸ್ತಕಕ್ಕೆ 7 ರೂಪಾಯಿ ಹಾಕಿ ಪೋಸ್ಟ್ ಮಾಡ್ತಾ ಇದೆ. ನಂತರ ಯಮದೂರು ಸಿದ್ದರಾಜರವರನ್ನು ದಿವ್ಯ ಸಾನ್ನಿಧ್ಯ ವಹಿಸಿದ ಪೂಜ್ಯ ಡಾಕ್ಟರ್ ಕಲ್ಯಾಣಸಿರಿ ಬಂತೇಜಿಯವರು ಸನ್ಮಾನಿಸಿ ಗೌರವಿಸಿದರು. ಈ ಸಮಾರಂಭದಲ್ಲಿ ಡಾಕ್ಟರ್ ಎಚ್.ಎಸ್. ಮುದ್ದೇಗೌಡರವರು, ಶ್ರೀ ಬಾಲಕೃಷ್ಣರವರು, ದಶರಥ್ ಕುಮಾರ್ ಅವರು, ಶಿವಶಂಕರ್ ಅವರು ಹಾಗೂ ಇತರರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಪಂಚಶೀಲವೇ